ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು, ಹಾಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ, ಅದರಲ್ಲಿ ಯಾವುದಾದ್ರು ಡೀಟೇಲ್ಸ್ ಮಿಸ್ ಆಗಿದ್ರೆ ಏನು ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ನೀವು ಎಲ್ಲ ತುಂಬ ಸ್ಟೂಡೆಂಟ್ಸ್ ಕೇಳ್ತಿದ್ರಿ, ಸರ್ ನಮಗೆ ವೆರಿಫಿಕೇಷನ್ ಸ್ಲಿಪ್ಪು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಈಗ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಫಸ್ಟು ಪ್ರವೇಶ ಮೇಲೆ ಕ್ಲಿಕ್ ಮಾಡಿ, KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ನಲ್ಲಿ ಅಲ್ಲಿ ನೋಡ್ಬೋದು. UG NEET 2026 ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಫಸ್ಟ್ ಲಿಂಕ್ಗೆ ಓಪನ್ ಆಗುತ್ತೆ. UG NEET 2026 ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ. ಸೊ ಅಲ್ಲಿ ನಿಮ್ಮ ಕ್ರೆಡೆನ್ಷಿಯಲ್ಸನ್ನು ಕೇಳುತ್ತೆ, ಲಾಗಿನ್ ಕ್ರೆಡೆನ್ಷಿಯಲ್ಸನ್ನು ಅಂತಂದರೆ ನಿಮ್ಮ ಯೂಸರ್ ID, ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಹಾಗೆ ಕ್ಯಾಪ್ಚಾ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTPಯನ್ನು ಎಂಟ್ರಿ ಮಾಡಿ ನಿಮ್ಗೆ ಅಲ್ಲಿ ಒಂದು ಲಿಂಕ್ ಬರುತ್ತೆ. ಕ್ಲಿಕ್ ಮಾಡಿ PDF ಓಪನ್ ಮಾಡ್ಬೋದು, ಡೌನ್ಲೋಡ್ ಮಾಡ್ಕೋಬೋದು ವೆರಿಫಿಕೇಷನ್ ಸ್ಲಿಪ್ಪನ್ನು. ಅದರಲ್ಲಿ ಏನು ಡೀಟೇಲ್ಸ್ ಇದೆ ಅನ್ನೋದನ್ನು ಚೆಕ್ ಮಾಡೋದಾದರೆ ಇಲ್ಲಿ ನೋಡ್ಬೋದು. ಈ ರೀತಿಯಾದಂತಹ ಡೀಟೇಲ್ಸ್ ಇರುತ್ತೆ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ನಿಮ್ಮ ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೊಸೀಜರ್ ಏನಿರುತ್ತೆ ನಿಮಗೆ ಅದು ಕಂಪ್ಲೀಟಾಗಿ ನಿಮ್ಮ ರಿಸರ್ವೇಷನ್ಗಳು ಕಂಪ್ಲೀಟಾಗಿ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅದೇ ರಿಸರ್ವೇಷನ್ಗಳ ಬೇಸಿಸ್ ಮೇಲೆ ನಿಮಗೆ ಕೌನ್ಸಿಲಿಂಗ್ ಸಹ ಸೀಟ್ ಅಲಾಟ್ಮೆಂಟ್ ಆಗುವಂಥದ್ದು. ಹಾಗಾಗಿರೋದ್ರಿಂದ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಆ್ಯಂಡ್ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಲ್ಸೋ ವೆರಿಫಿಕೇಷನ್ ಸ್ಲಿಪ್ಪನ್ನು. ಸೊ ಅಲ್ಲಿ ನಿಮ್ಗೆ ಏನು ಕೊಟ್ಟಿರ್ತಾರೆ, ಆಪ್ಷನ್ ಎಂಟ್ರಿ CET ನಂಬರ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇದು. ಸೊ ನಿಮಗೆ ಮೆಜಾರಿಟಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮೊದಲು ನಿಮ್ಗೆ ಇದನ್ನೇ ಕೇಳ್ತಿರುತ್ತೆ. ಸೊ ಇಲ್ಲಿ ಫಸ್ಟು 2 ಆಲ್ಫಾಬೆಟ್ಸ್ ಇರುತ್ತೆ, ಅದಾದಮೇಲೆ 3 ಡಿಜಿಟ್ ನಂಬರ್ ಇರುತ್ತೆ. ಇಲ್ಲಿ QR ಕೋಡ್ ಇದೆ ಅಲ್ವಾ, ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡುವಂಥದ್ದು. ಹಾಗೆ ನಿಮ್ಮ ಡೀಟೇಲ್ಸ್, ರಿಜಿಸ್ಟರ್ ನಂಬರ್, CET ನಂಬರ್, ಎಕ್ಸಾಮ್ CET ನಂಬರ್, ನೇಮ್, ಫಾದರ್ ನೇಮ್, ಮದರ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ನ್ಯಾಷನಾಲಿಟಿ, ರಿಲಿಜಿಯನ್, ಮದರ್ ಟಂಗ್ ಆ್ಯಂಡ್ ಎಲಿಜಿಬಿಲಿಟಿ ಕ್ಲಾಸ್. ನೀವು ಯಾವ ಕ್ಲಾಸಲ್ಲಿ ಬರ್ತೀರಾ ಅಂತ ಅಂದ್ಬಿಟ್ಟು ಕ್ಲಾಸ್ A B C D ಅಂತ ಇರುತ್ತೆ. ಸೊ ಕ್ಲಾಸ್ A. ಹಾಗೆ ಕೆಟಗರಿ, ಈಗ ನಿಮ್ಮ ರಿಸರ್ವೇಷನ್ಸ್ ಏನು ಕ್ಲೈಮ್ ಮಾಡಿರ್ತೀರ ಇಲ್ಲಿರುತ್ತೆ ನೋಡಿ. ಸೊ ಈಗ ನಿಮ್ಮ ರಿಸರ್ವೇಷನ್ಸ್ ಕ್ಲೈಮ್ ಮಾಡಿರೋದು ಯಾವುದಾದ್ರು ಮಿಸ್ ಆಗಿದ್ದರೆ, ಮಾಡಿರುವಂಥ ರಿಸರ್ವೇಷನ್ಸ್ ಯಾವುದಾದ್ರು ಮಿಸ್ ಆಗಿದರೆ ಖಂಡಿತವಾಗಿ ಇದನ್ನು ಬೇಗ ನೀವು ಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೆಟಗರಿಗೆ ಬನ್ನಿ. ಸೊ ಇಲ್ಲಿ ಕೆಟಗರಿ 3A ಇದೆ, ನಿಮ್ಮದು ಯಾವುದೋ ರೆಸ್ಪೆಕ್ಟಿವ್ ಕೆಟಗರಿ ಇರ್ಬೋದು, ಕಾಸ್ಟ್ ನೇಮ್ ಆಗಲಿ, ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ನಿಮ್ಮದು, SNQ ಕೋಟಾ. ಇಲ್ಲಿ ಮೆಜಾರಿಟಿ ಸ್ಟೂಡೆಂಟ್ಸ್ಗಳದ್ದು ಪ್ರಾಬ್ಲಮ್ ಏನಪ್ಪ ಅಂತಂದರೆ SNQ, ಸರ್ ನಂದು SNQ ಕೋಟಾ. ಇಲ್ಲಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ SNQ ಕೋಟಾ ಇದೆ. ಯಾವ ಬೇಸಿಸ್ ಮೇಲೆ SNQ ಕೋಟಾ ಕೊಡ್ತಾರೆ ನಿಮಗೆ, ಇಲ್ಲಿ ನೋಡಿ. ನಿಮ್ಮ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ನೋಡಿ 5 ಲ್ಯಾಕ್ಸ್ಗಿಂತೂ ಕಡಿಮೆ ಇದೆ ಯೂಶಲಿ. ಈಗ 3 ಲ್ಯಾಕ್ಸ್, ಈಗ 80,000 ಇದೆ. ಓಕೆ, ನಿಮಗೆ SNQ ಕೋಟಾ ಅಪ್ಲಿಕೇಬಲ್ ಆಗುತ್ತೆ. ಹಾಗಾದ್ರೆ ಮಾತ್ರಕ್ಕೆ ನೀವೇನು ಮಾಡ್ತೀರಾ, ಕೆಲವರು ಸ್ಟೂಡೆಂಟ್ಸ್ ಕ್ವಶನ್ ಕೇಳೋದು, ಸರ್ ನಂದು SNQ ಕೋಟಾ ಇದೆ, ಸೀಟ್ ಅಲಾಟ್ಮೆಂಟ್ ಮಾಡಿದಾಗ ನನಗೆ SNQ ಕೋಟಾ ಫೀಸ್ ಇರುವಂಥ ಫೀಸ್ ಅಲಾಟ್ ಆಗಿರುವಂಥ ಬರ್ತಾನೇ ಇಲ್ಲ, ನನಗೆ ಫುಲ್ ಫೀಸ್ ಪೇಮೆಂಟು ಅಥವಾ ಕೆಟಗರಿ ಫೀಸ್ ಪೇಮೆಂಟ್ ಕೇಳ್ತಾ ಇದೆ, SNQ ಕೋಟಾ ಫೀಸ್ ಕೇಳ್ತಾ ಇಲ್ಲ ಅಂತ ತುಂಬ ಸ್ಟೂಡೆಂಟ್ಸ್ ಕ್ವಶನ್ ಕೇಳ್ತಿರ್ತೀರ. ಸಿಂಪಲ್ಲಾಗಿ ಆನ್ಸರ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮಗೆ SNQ ಕೋಟಾಗೆ ನೀವು ನೋಡಿ ಈಗ ಎಲಿಜಿಬಲ್ ಆಗಿದ್ದೀರಾ ಅಂದಿದ್ದ ಪಕ್ಷದಲ್ಲಿ ನಿಮಗೆ SNQ ಕೋಟಾ ಸೀಟೇ ಅಲಾಟ್ ಆಗಬೇಕು ಅಂತ ರೂಲ್ ಇಲ್ಲ. ಏನು SNQ ಕೋಟಾ ಅಂತಂದರೆ ಇರುವಂತಹ ಸೀಟ್ಸ್, ಓವರಾಲ್ ಸೀಟ್ಸಿನಲ್ಲಿ 5% ಸೀಟ್ಸ್ ಮಾತ್ರನೇ SNQ ಕೋಟಾಗೆ ಅಲಾಟ್ ಆಗುತ್ತೆ. ಅದರಲ್ಲಿ 5%ಅಲ್ಲಿ ನಿಮಗೇನಾದ್ರು ಆ ಪರ್ಸೆಂಟೇಜಲ್ಲಿ ನಿಮಗೇನಾದ್ರು ಸೀಟ್ ಅಲಾಟ್ಮೆಂಟ್ ಆಗಿದ್ದರೆ, SNQ ಕೋಟಾದಲ್ಲಿ ಅಲ್ಲೇ ಅಲಾಟ್ ಆಗಿದ್ದರೆ ಆಗ ನಿಮಗೆ ಫೀಸ್ ಕಡಿಮೆ ಇರುತ್ತೆ. ಸೊ ನಿಮಗೆ SNQ ಕೋಟಾ ನೀವು ಎಲಿಜಿಬಲ್ ಆಗಿದ್ದೀರಾ ಅಂದಿದ್ದ ಪಕ್ಷಕ್ಕೆ ನಿಮಗೆ SNQ ಕೋಟಾನೇ ಅಲಾಟ್ ಮಾಡಬೇಕು ಅಂತ ಏನಿಲ್ಲ. ಎಷ್ಟೋ ಸ್ಟೂಡೆಂಟ್ಸು ಅಲ್ಲಿ ಯಾರು 5%ಗೆ ಬರ್ತಾರೆ ಮೆರಿಟ್ ಬೇಸ್ಡ್ ಮೇಲೆ ಮತ್ತು ಫ್ಯಾಮಿಲಿ ಇನ್ಕಮ್ ಬೇಸಿಸ್ ಮೇಲೆ ಯಾರು 5% ಬಂದಿರುತ್ತೆ ಸೀಟ್ಸಲ್ಲಿ, ಅವರುಗಳಿಗೆ ಮಾತ್ರನೇ SNQ ಕೋಟಾ ಅಲಾಟ್ ಆಗೋದು. ಎಲ್ಲ ಸ್ಟೂಡೆಂಟ್ಸ್ ಇವಾಗ SNQ ಕೋಟಾ ನೀವು ಎಲಿಜಿಬಲ್ ಆಗಿದ್ದ ಪಕ್ಷಕ್ಕೆ ನಿಮ್ಗೆ ಎಲ್ಲರಿಗೂ SNQ ಕೋಟಾ ಸೀಟ್ ಕೊಡೋದಿಲ್ಲ. ಸೊ ಇದೊಂದು ಎಲಿಜಿಬಿಲಿಟಿ ಅಷ್ಟೇ. ನೀವು ಎಲಿಜಿಬಲ್ ಇದ್ದೀರಾ, ನಿಮ್ಗೆ ಏನಾದ್ರು ಸಾಧ್ಯತೆ ಇದ್ದರೆ ಅಲ್ಲಿ ಆ ಸೀಟನ್ನು ಅಲಾಟ್ ಮಾಡ್ತಾರೆ. ಸೊ ಅಲ್ಲಿ ಪಾಸಿಬಿಲಿಟಿ ಇಲ್ಲಾಂದರೆ ನಿಮ್ಗೆ SNQ ಕೋಟಾ ಸಿಗೋದಿಲ್ಲ. ಸೊ ನೀವು SNQ ಎಲಿಜಿಬಿಲಿಟಿ ಅಂದಿದ್ದು ಮಾತ್ರಕ್ಕೆ SNQ ಫೀಸ್ ಸಿಗುತ್ತೆ ಸೀಟ್ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ನೆಕ್ಸ್ಟ್ ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ಅದರ್ ರಿಸರ್ವೇಷನ್ಸು ಸಹ ಇದು ಚೆಕ್ ಮಾಡ್ಕೊಳ್ಳಿ. ಕನ್ನಡ ಮೀಡಿಯಂ, ರೂರಲ್, ಕಲ್ಯಾಣ ಕರ್ನಾಟಕ, JK ಮೈಗ್ರೆಂಟ್, ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ,
NRI ವಾರ್ಡ್ ಸ್ಪೆಷಲ್ ಕ್ಯಾಟಗರಿ. ಸೊ ಇಲ್ಲೆಲ್ಲ ಕಂಪ್ಲೀಟಾಗಿ ಇದನ್ನು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಚೆಕ್ ಮಾಡ್ಕೊಳ್ಳಿ ಯಾವುದಾದ್ರೂ ನಿಮ್ಮದು ಡೇಟಾ ಸರ್ ನಾನು ನೋಡ್ಕೊಂಡಿರಲಿಲ್ಲ ಅಂತಂದರೆ ಅದು ನಿಮ್ಮ ಪ್ರಾಬ್ಲಮ್ ಆಗುತ್ತೆ, ಯಾರು ರೆಸ್ಪಾನ್ಸಿಬಲ್ ಅಲ್ಲ ಅದಕ್ಕೆ. ಸಪೋಸ್ ಏನಾದರೂ ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ಕನ್ನಡ ಮೀಡಿಯಮ್ ಇರುತ್ತೆ, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮ್ ಇರುತ್ತೆ, ಅದನ್ನು ನೀವು ಡಾಕ್ಯುಮೆಂಟು ಸಹ ಅಪ್ಲೈ ಮಾಡಿ ಎಲ್ಲ ಕಂಪ್ಲೀಟಾಗಿ ಆಗಿರುತ್ತೆ. ಬಟ್ ಸ್ಟಿಲ್ ಇಲ್ಲಿ ನೋ ಅಂತ ಬಂದಿದೆ, ನಿಮ್ಮ ರಿಸರ್ವೇಷನ್ ಇದ್ದು ನೀವು ನೋ ಅಂತ ಬಂದಿದೆ, ಆ ಪಕ್ಷದಲ್ಲಿ ನೀವೇನು ಮಾಡಬೇಕು, ಇಮಿಡಿಯೇಟಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಕಾಂಟ್ಯಾಕ್ಟ್ ಮಾಡಿ ಇದನ್ನು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ನೀವು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇದ್ದುಬಿಟ್ರೆ ಇಲ್ಲಿ ಇದರಲ್ಲಿ ಏನು ಫೈನಲ್ ಸ್ಲಿಪ್ಪಲ್ಲಿ ಬರುತ್ತೋ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ಸಪೋಸ್ ನಿಮ್ದು ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಅದನ್ನು ಮತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಕಾಂಟ್ಯಾಕ್ಟ್ ಮಾಡಿ ಕರೆಕ್ಷನ್ ಮಾಡ್ಕೊಳ್ಳಿ, ಮತ್ತೆ ಇನ್ನೊಂದು ಸರಿ ರೀಪ್ರಿಂಟನ್ನು ತೊಗೊಳ್ಳಿ. ಆಮೇಲೆ ಅಪ್ಡೇಟ್ ಆಗಿರುತ್ತೆ, ಅಪ್ಡೇಟ್ ಮಾಡಿಕೊಂಡು ನೀವು ರೀಪ್ರಿಂಟನ್ನು ತೊಗೊಳ್ಳಿ, ಅದರಲ್ಲಿ ಅಪ್ಡೇಟ್ ಆಗುತ್ತೆ. ಓಕೆ, ಅದೇ ಥರನೇ ನಿಮ್ಮ ಕಂಪ್ಲೀಟ್ ಮಾರ್ಕ್ಸು ಕೊಟ್ಟಿದ್ದಾರೆ, PUC ಮಾರ್ಕ್ಸು. ತುಂಬ ಸ್ಟೂಡೆಂಟ್ಸ್ ಕೇಳ್ತಿದ್ರು ಸರ್ ನಮ್ಮ ಮಾರ್ಕ್ಸೇ ಅಪ್ಡೇಟ್ ಆಗಿಲ್ಲ, ನೋಡಿ ಇದೆಲ್ಲ ಕಂಪ್ಲೀಟಾಗಿ ಅಪ್ಡೇಟ್ ಆಗಿದೆ. ಸೊ ಸ್ಟಿಲ್ ಇನ್ನೇನಾದ್ರು ಅಪ್ಡೇಟ್ ಆಗಿಲ್ಲ ಇದರಲ್ಲಿ ಡೀಟೇಲ್ಸ್ ಅನ್ನೋಂಗಿದ್ರೆ ದಯವಿಟ್ಟು ಇಮಿಡಿಯೇಟಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಇನ್ಫಾರ್ಮ್ ಮಾಡಿ. ನಿಮ್ಮ ಡೀಟೇಲ್ಸ್ ಏನಾದ್ರು ಕರೆಕ್ಷನ್ಸ್ ಏನಾದ್ರು ಡೀಟೇಲ್ಸ್ ಏನಾದ್ರು ಮಿಸ್ಟೇಕ್ಸ್ ಆಗಿದರೆ ರಿಯಲ್ ಆಗಿ ಅದನ್ನು ಬೇಗ ನೀವು ಅದನ್ನು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಿಮ್ಗೆ ಇನ್ನೇನು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ರೌಂಡಿನ ಕೌನ್ಸಿಲಿಂಗ್ ಫಾರ್ CET ಸ್ಟೂಡೆಂಟ್ಸ್ಗಳಿಗೆ ಹಾಗೆ ನೀಟ್ ಸ್ಟೂಡೆಂಟ್ಸ್ಗಳಿಗೆ ಇದು ಫಸ್ಟ್ ರೌಂಡ್ ಆಗುತ್ತೆ. ಸೊ ಸ್ಟಾರ್ಟ್ ಆಗ್ತಿರೋದ್ರಿಂದ ನಿಮ್ದು ಏನಾದ್ರು ಕರೆಕ್ಷನ್ ಇದ್ದರೆ ಈಗಲೇ ಮಾಡ್ಕೋಬೇಕಾಗತ್ತೆ. ಮತ್ತು ನೀವು ಇದಕ್ಕೆ ಇಲ್ಲ ಸರ್ ನಾನು ಆಮೇಲೆ ನೋಡ್ಕೊಳ್ತೀನಿ ಅಂತಂದರೆ, ಮತ್ತು ನೀವು ನೋಡ್ಕೊಳ್ದೆ ಸುಮ್ಮನೆ ನೆಗ್ಲಿಜೆನ್ಸ್ ಮಾಡಿದ್ದೀರಂದರೆ ಸೊ ನಿಮ್ಮದು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿರೋದ್ರಿಂದ ಚೆಕ್ ಮಾಡ್ಕೊಳ್ಳಿ ಡೀಟೇಲ್ಸ್. ಇದು ಕಂಪ್ಲೀಟಾಗಿ ನಿಮಗೆ ಎಲ್ಲ ರ್ಯಾಂಕುಗಳು ಇದೆ ನೋಡಿ, ಚೆಕ್ ಮಾಡ್ಕೊಳ್ಳಿ. ಇದರಲ್ಲೂ ಏನಾದರೂ ಮಿಸ್ ಆಗಿದ್ದರೆ, ರ್ಯಾಂಕ್ಸಲ್ಲಿ ಏನಾದರೂ ರಾಂಗ್ ಆಗಿದ್ದರೆ ಇದನ್ನೂ ಸಹ ನೀವು ಕರೆಕ್ಷನ್ ಮಾಡ್ಕೋಬೋದು, ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ. ಸೊ ಚೆಕ್ ಮಾಡಿಕೊಂಡು ಒಂದ್ಸರಿ ಡೀಟೇಲ್ಸನ್ನು ಕ್ಲೀನಾಗಿ, ಯಾಕೆಂದರೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ವೆರಿಫಿಕೇಷನ್ ಸ್ಲಿಪ್ ನಿಮಗೆ. ಇದರ ಬೇಸಿಸ್ ಮೇಲೇ ಕೌನ್ಸಿಲಿಂಗ್ ಪ್ರೊಸೀಜರ್ ರನ್ ಆಗೋದ್ರಿಂದ ಕ್ಲಿಯರಾಗಿ ಚೆಕ್ ಮಾಡಿಕೊಂಡು ಮಿಸ್ಟೇಕ್ಸ್ ಏನಾದ್ರು ಇದ್ದರೆ ಇಮಿಡಿಯೇಟಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಗಮನಕ್ಕೆ ಬರೆಸಿ ಇಮಿಡಿಯೇಟಾಗಿ ಕರೆಕ್ಷನ್ ಮಾಡಿಸ್ಕೊಳ್ಳಿ, ಆಮೇಲೆ ರೀಪ್ರಿಂಟ್ ತೊಗೊಳ್ಳಿ. ಸೊ ಇದು ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ. ಸೊ ಫರ್ದರ್ ಇನ್ನೂ ಡೀಟೇಲ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.